ಗ್ಯಾಸ್ ಮಾತ್ರ ಒಲೆ ಯೂಸ್ ಮಾಡಿ ಒಲೆ. ನೀರು ಜಾಸ್ತಿ ಚೆಲ್ಬೇಡ್ರಿ, ಯಾಕಂದ್ರೆ ಸೊಳ್ಳೆ ಬರ್ತಾವ, ಅದರಿಂದ ನಿಮಗೆ ಕಾಯಿಲೆ ಬರ್ತಾವ. ಮತ್ತೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿರ್ಬೇಕು, ಓಪನ್ ಯಾವಾಗ ಕ್ಲೋಸ್ ಮಾಡಿರ್ಬೇಕು. ಒಳಗಡೆ ಸೊಳ್ಳೆ ಬರ್ತಾವ. ಮತ್ತೆ ಲೈಟ್ ಜಾಸ್ತಿ ಯೂಸ್ ಮಾಡಬೇಡ್ರಿ, ಅವಶ್ಯಕತೆ ಇದ್ರೆ ಮಾತ್ರ ಜಾಸ್ತಿ ಯೂಸ್ ಮಾಡಿ. ಸ್ಟೋರ್ ಮಾಡ್ಕೋಬೇಕು. ಅವ್ರು ಬರ್ತಾರಲ್ಲ ಮುಂಚೆ ಕಳ್ಕೊಂಡು ಅವಾಗ ಅವ್ರಿಗೆ ಕೊಡಬೇಕು. ನೀಟಾಗಿ ಇರಬೇಕು, ಹೈಜೀನ್ ಮೇಂಟೈನ್ ಮಾಡಬೇಕು, ತಲೆ ಸ್ನಾನ ಮಾಡಬೇಕು, ಡೈಲಿ ಕ್ಲೀನ್ ಬಟ್ಟೆ ಒಗ್ದಿರ್ತದೆ ನೋಡ್ರಿ ಅವನ್ನ ಹಾಕೋಬೇಕು. ನೀಟ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ರೋಗಗಳು ಬರಲ್ಲ. ಮನೆ ಸುತ್ತಿರೋಲ್ಲ ನೀಟಾಗಿ ಇಟ್ಕೊಬೇಕು. ನೀವು ಜಾಯಿಂಟ್ ಫ್ಯಾಮಿಲಿನ ಎಲ್ಲರೂ ಇಟ್ಕೊಂಡಿರಲ್ಲಣ್ಣ, ಅವು ಕ್ಲೀನಾಗಿ ಇಟ್ಬೇಕು. ಅಂದರೆ ಮುಚ್ಚಿಡ್ಬೇಕು, ಯಾವುದೇ ರೀತಿ ತೆರೆದಿಡಬಾರ್ದು. ಯಾಕಂದ್ರೆ ಅದ್ರ ಮೇಲೆ ಸೊಳ್ಳೆ ಕುತ್ಕೊಂಡು ರೋಗ ಬರ್ತವೆ. ಮತ್ತು ಮನೆ ಪಕ್ಕದಾಗ ಕೂಡ ನೀಟಾಗಿ ಇಟ್ಕೋಬೇಕು. ನೀರು ಕೂಡ ಜಾಸ್ತಿ ಚೆಲ್ಲಬಾರ್ದು. ಮನೆ ಮುಂದೆ ನೀರು ಚೆಲ್ತಿರಲ್ಲ, ಅದ್ರ ಮೇಲೆ ಮತ್ತೆ ಸೊಳ್ಳೆ ಅವೆಲ್ಲ ಕುತ್ಕೊಂಡು ಗಲೀಜಾಗ್ತದಲ್ಲ, ಆ ಸೊಳ್ಳೆ ಆಗಿ ಮತ್ತೆ ಕಚ್ಚಿ ನಿಮಗೆ ರೋಗ ಬರ್ತದೆ. ಮನೆಯೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಅಡುಗೆನ ಮಾಡಿದ್ದು ಪ್ಲೇಟೆಲ್ಲ ಮುಚ್ಚಬೇಕು. ಸಾರಿ ಮನೆ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಕಸ ಜಾಸ್ತಿ ಇರಬಾರ್ದು. ನಿಮ್ಮ ಹೆಸರು ಶರ್ಮಾ ಸರ್, ಮಗನೇ ಸರ್. ಫರ್ಜಾನ ಸೊಸೆ.